ರಾಜ್ಯದಲ್ಲಿ ಇನ್ಮುಂದೆ ನಾನು ಸೈಲೆಂಟ್. ಶಾಸಕ ರಮೇಶ್ ಜಾರಕಿಹೊಳಿ ವೈಲೆಂಟ್. ಹುಬ್ಬಳ್ಳಿಯಲ್ಲಿ ಶಾಸಕ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಾನು ಇನ್ಮುಂದೆ ಸೈಲೆಂಟ್ ಅನ್ನುವಂತಹ ಹೇಳಿಕೆ ಶಾಸಕ ರಮೇಶ್ ಜಾರಕಿಹೊಳಿ ಒಂದು ಕಡೆ ವೈಲೆಂಟ್. ಹುಬ್ಬಳ್ಳಿಯಲ್ಲಿ ಶಾಸಕ ಯತ್ನಾಳ್ ಕೊಟ್ಟಿರುವಂತಹ ಹೇಳಿಕೆ, ನಾನು ಸದ್ಯಕ್ಕೆ ಸೈಲೆಂಟ್ ಆಗ್ತೇನೆ, ಮುಂದೆ ಒಬ್ಬೊಬ್ಬರಾಗಿ ವೈಲೆಂಟ್ ಆಗ್ತೇವೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಲ್ಪ ದಿವಸ ಯಾಕ್ರಿ ಖಾಯಂ ಸೈಲೆಂಟ್ ಆಗಿರುತ್ತೆ ಹೇಳ. ಹೆಂಗೆ ನಮ್ಮದು ಜನಪರ ಹೋರಾಟ ಮಾಡ್ತೀವಿ, ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ. ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರೀತೀವಿ, ಎಲ್ಲರ ಬಗ್ಗೆ ಬರೀತೀವಿ. ನಮ್ಮ ಟಾರ್ಗೆಟ್ ವಿಜೇಂದ್ರ ಅಲ್ರಿ, ನಮ್ಮ ಟಾರ್ಗೆಟು ಭಾರತೀಯ ಜನತಾ ಪಾರ್ಟಿ ಮುಂದಿನ ಸಲ ಸರ್ಕಾರ ಮಾಡಬೇಕು ಅನ್ನೋ ಟಾರ್ಗೆಟ್. ನಮ್ಮದೇನು ಟಾರ್ಗೆಟು ಮುಂದೆ ಸರ್ಕಾರ ಆದಾಗ ಒಬ್ಬ ಪ್ರಾಮಾಣಿಕ ಒಳ್ಳೆಯ ಮುಖ್ಯಮಂತ್ರಿನ ಕೊಡಬೇಕು ಅನ್ನೋದು ನಮ್ಮ ಟಾರ್ಗೆಟ್. ಭ್ರಷ್ಟರಾಗಬಾರ್ದು ಅನ್ನೋದೇ ನಮ್ಮ ಟಾರ್ಗೆಟ್. ವಂಶವಾದದಿಂದ ದೂರ ಆಗಬೇಕು ಟಾರ್ಗೆಟ್. ಅದು ಹೇಳ್ತಾರಲ್ರಿ, ಮನೆಗೆ ಹೇಳ್ತಾರಲ್ಲ, ದಂಧೆ ಮಾಡಬೇಡ ಪೊಲೀಸರು ಬರ್ತಾರಂತ. ಮನೆಗೆ ಹೇಳೋದಿಲ್ಲ, ಸಣ್ಣ ಹೊರಗೆ ಹೋಗಬೇಡ ಪೊಲೀಸರು ಅದಾರ ಹತ್ರ. ಹಂಗೆ ಈಗ ನಾನು ಸೈಲೆಂಟು, ರಮೇಶ್ ಜಾರಕಿಹೊಳಿ ವೈಲೆಂಟ್. ಅವ್ರದ್ದೊಂದು ಪೀರಿಯಡ್ ಕೊಟ್ಟಿವಿ, ಅಟ್ಟು ಮುಗಿದ ಮ್ಯಾಗ ಮತ್ತೊಬ್ಬರು ವೈಲೆಂಟು. ಹಿಂಗೆಲ್ಲ ಹಂಚ್ಕೊಂಡಿವಿ ನಾವು. ಪೂರ್ತಿ ತಣ್ಣಗಾಗಿ ಬರ್ಪಾಗ್ಯಾರತ್ ಬರೀರಿ ಯಾರು. ನೋಡಿ, ಕರ್ನಾಟಕದಲ್ಲಿ 3 ಪಾಕ್ ಆಗುವಷ್ಟು ಕ್ಲೇಮ್ ವಕ್ಫ್ ಬೋರ್ಡ್ ನಿಂದ ಭೂಮಿ ಕ್ಲೇಮ್ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಶಾಸಕ ಯತ್ನಾಳ್ ಆರೋಪವನ್ನ ಮಾಡ್ತಾ ಇದ್ದಾರೆ. ವಕ್ಫ್ ಬೋರ್ಡ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳನ್ನ ನಾವು ಕೇಳ್ತಾ ಹೋಗ್ತಾ ಇದ್ದೀವಿ. ವಕ್ಫ್ ಬೋರ್ಡ್ ನಿಂದ ಭೂಮಿ ಕ್ಲೇಮ್ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಶಾಸಕ ಯತ್ನಾಳ್ ಆರೋಪ. ವಕ್ಫ್ ವಿರುದ್ಧ 2ನೇ ಹಂತದ ಹೋರಾಟ ಈಗ ಶುರುವಾಗುತ್ತೆ. ಹೋರಾಟ ಮುಗಿದ ಬಳಿಕ ಮೋದಿ ಭೇಟಿಗೆ ನಿರ್ಧಾರವನ್ನ ಮಾಡ್ತೀವಿ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಕೊಟ್ಟಿರುವಂತಹ ಹೇಳಿಕೆ ಇದು. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅನ್ನುವಂತಹ ರೂಪುರೇಷೆಯನ್ನ ಈಗ ಮಾಡ್ತಾ ಇದ್ದಾರೆ. ಈ ವಕಫ್ ಬಗ್ಗೆ ಕರ್ನಾಟಕದಲ್ಲಿ ಏನು ಸುಮಾರು 1.5 ಲಕ್ಷ ಎಕರೆಗಿಂತ ಹೆಚ್ಚು ನಮ್ಮ ರೈತರ ಭೂಮಿ ಮತ್ತು ಮಠ ಮಂದಿರಗಳ ದೇವಸ್ಥಾನಗಳ ಒಂದೇನು ಅನಾಹುತ ಆಗಿದೆ, ಅದರ ಬಗ್ಗೆ ವರದಿ ಕೊಡ್ಲಿಕ್ಕೆ ನಾವೆಲ್ಲ ಹೋಗಿದ್ವಿ ನಮ್ಮ ತಂಡದಿಂದ. ಇನ್ನೂ 3 ಪಾಕಿಸ್ತಾನ ಆಗಟ್ಟು ಇವತ್ತು ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಂಪೂರ್ಣ ಕಾನೂನನ್ನು ರದ್ದು ಮಾಡಬೇಕು ಅನ್ನೋದೇ ನಮ್ಮ ಬೇಡಿಕೆ ಇದೆ. ಈ ಒಂದು ಅಧಿವೇಶನದಲ್ಲಿ ಈ ಚರ್ಚೆ ಆಗುವುದಿಲ್ಲ. ಇನ್ನು ಬಜೆಟ್ ಅಧಿವೇಶನದಲ್ಲಿ ಅದನ್ನು ತಗೋತೀನಿ ಅಂತ ಹೇಳಿದ್ದಾರೆ. ನೋಡೋಣ ಯಾರ್ಯಾರು ಉತ್ತರ ಕೊಡ್ತಾರೆ ನೋಡೋಣ. ಎಲ್ಲ ಉತ್ತರಗಳಿಗೆ ಸದಾ ಸನ್ನದ್ಧರಾಗಿ ನಿಂತೀವಿ ನಾವು. ಅಂಜೆಲ್ಲ, ಅಳಕೆಲ್ಲ, ಮುಖ ಸಪ್ಪು ಮಾಡಿಲ್ಲ. ದಿಲ್ಲಿಯಿಂದ ಹಸನ್ಮುಖರಾಗಿ ಬರ್ತಾ ಇದ್ದೀವಿ. ರಾಜ್ಯದಲ್ಲಿ ಇನ್ಮುಂದೆ ನಾನು ಸೈಲೆಂಟ್. ಶಾಸಕ ರಮೇಶ್ ಜಾರಕಿಹೊಳಿ ವೈಲೆಂಟ್. ಹುಬ್ಬಳ್ಳಿಯಲ್ಲಿ ಶಾಸಕ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಾನು ಇನ್ಮುಂದೆ ಸೈಲೆಂಟ್ ಅನ್ನುವಂತಹ ಹೇಳಿಕೆ ಶಾಸಕ ರಮೇಶ್ ಜಾರಕಿಹೊಳಿ ಒಂದು ಕಡೆ ವೈಲೆಂಟ್. ಹುಬ್ಬಳ್ಳಿಯಲ್ಲಿ ಶಾಸಕ ಯತ್ನಾಳ್ ಕೊಟ್ಟಿರುವಂತಹ ಹೇಳಿಕೆ, ನಾನು ಸದ್ಯಕ್ಕೆ ಸೈಲೆಂಟ್ ಆಗ್ತೇನೆ, ಮುಂದೆ ಒಬ್ಬೊಬ್ಬರಾಗಿ ವೈಲೆಂಟ್ ಆಗ್ತೇವೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಲ್ಪ ದಿವಸ ಯಾಕ್ರಿ ಖಾಯಂ ಸೈಲೆಂಟ್ ಆಗಿರುತ್ತೆ ಹೇಳ. ಹೆಂಗೆ ನಮ್ಮದು ಜನಪರ ಹೋರಾಟ ಮಾಡ್ತೀವಿ, ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ. ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರೀತೀವಿ, ಎಲ್ಲರ ಬಗ್ಗೆ ಬರೀತೀವಿ. ನಮ್ಮ ಟಾರ್ಗೆಟ್ ವಿಜೇಂದ್ರ ಅಲ್ರಿ, ನಮ್ಮ ಟಾರ್ಗೆಟು ಭಾರತೀಯ ಜನತಾ ಪಾರ್ಟಿ ಮುಂದಿನ ಸಲ ಸರ್ಕಾರ ಮಾಡಬೇಕು ಅನ್ನೋ ಟಾರ್ಗೆಟ್. ನಮ್ಮದೇನು ಟಾರ್ಗೆಟು ಮುಂದೆ ಸರ್ಕಾರ ಆದಾಗ ಒಬ್ಬ ಪ್ರಾಮಾಣಿಕ ಒಳ್ಳೆಯ ಮುಖ್ಯಮಂತ್ರಿನ ಕೊಡಬೇಕು ಅನ್ನೋದು ನಮ್ಮ ಟಾರ್ಗೆಟ್. ಭ್ರಷ್ಟರಾಗಬಾರ್ದು ಅನ್ನೋದೇ ನಮ್ಮ ಟಾರ್ಗೆಟ್. ವಂಶವಾದದಿಂದ ದೂರ ಆಗಬೇಕು ಟಾರ್ಗೆಟ್. ಅದು ಹೇಳ್ತಾರಲ್ರಿ, ಮನೆಗೆ ಹೇಳ್ತಾರಲ್ಲ, ದಂಧೆ ಮಾಡಬೇಡ ಪೊಲೀಸರು ಬರ್ತಾರಂತ. ಮನೆಗೆ ಹೇಳೋದಿಲ್ಲ, ಸಣ್ಣ ಹೊರಗೆ ಹೋಗಬೇಡ ಪೊಲೀಸರು ಅದಾರ ಹತ್ರ. ಹಂಗೆ ಈಗ ನಾನು ಸೈಲೆಂಟು, ರಮೇಶ್ ಜಾರಕಿಹೊಳಿ ವೈಲೆಂಟ್. ಅವ್ರದ್ದೊಂದು ಪೀರಿಯಡ್ ಕೊಟ್ಟಿವಿ, ಅಟ್ಟು ಮುಗಿದ ಮ್ಯಾಗ ಮತ್ತೊಬ್ಬರು ವೈಲೆಂಟು. ಹಿಂಗೆಲ್ಲ ಹಂಚ್ಕೊಂಡಿವಿ ನಾವು. ಪೂರ್ತಿ ತಣ್ಣಗಾಗಿ ಬರ್ಪಾಗ್ಯಾರತ್ ಬರೀರಿ ಯಾರು.
ಕರ್ನಾಟಕದಲ್ಲಿ 3 ಪಾಕ್ ಆಗುವಷ್ಟು ಕ್ಲೇಮ್ ವಕ್ಫ್ ಬೋರ್ಡ್ ನಿಂದ ಭೂಮಿ ಕ್ಲೇಮ್ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಶಾಸಕ ಯತ್ನಾಳ್ ಆರೋಪವನ್ನ ಮಾಡ್ತಾ ಇದ್ದಾರೆ. ವಕ್ಫ್ ಬೋರ್ಡ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳನ್ನ ನಾವು ಕೇಳ್ತಾ ಹೋಗ್ತಾ ಇದ್ದೀವಿ. ವಕ್ಫ್ ಬೋರ್ಡ್ ನಿಂದ ಭೂಮಿ ಕ್ಲೇಮ್ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಶಾಸಕ ಯತ್ನಾಳ್ ಆರೋಪ. ವಕ್ಫ್ ವಿರುದ್ಧ 2ನೇ ಹಂತದ ಹೋರಾಟ ಈಗ ಶುರುವಾಗುತ್ತೆ. ಹೋರಾಟ ಮುಗಿದ ಬಳಿಕ ಮೋದಿ ಭೇಟಿಗೆ ನಿರ್ಧಾರವನ್ನ ಮಾಡ್ತೀವಿ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಕೊಟ್ಟಿರುವಂತಹ ಹೇಳಿಕೆ ಇದು. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅನ್ನುವಂತಹ ರೂಪುರೇಷೆಯನ್ನ ಈಗ ಮಾಡ್ತಾ ಇದ್ದಾರೆ. ಈ ವಕಫ್ ಬಗ್ಗೆ ಕರ್ನಾಟಕದಲ್ಲಿ ಏನು ಸುಮಾರು 1.5 ಲಕ್ಷ ಎಕರೆಗಿಂತ ಹೆಚ್ಚು ನಮ್ಮ ರೈತರ ಭೂಮಿ ಮತ್ತು ಮಠ ಮಂದಿರಗಳ ದೇವಸ್ಥಾನಗಳ ಒಂದೇನು ಅನಾಹುತ ಆಗಿದೆ, ಅದರ ಬಗ್ಗೆ ವರದಿ ಕೊಡ್ಲಿಕ್ಕೆ ನಾವೆಲ್ಲ ಹೋಗಿದ್ದೀವಿ ನಮ್ಮ ತಂಡದಿಂದ. ಇನ್ನೂ 3 ಪಾಕಿಸ್ತಾನ ಆಗಟ್ಟು ಇವತ್ತು ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಂಪೂರ್ಣ ಕಾನೂನನ್ನು ರದ್ದು ಮಾಡಬೇಕು ಅನ್ನೋದೇ ನಮ್ಮ ಬೇಡಿಕೆ ಇದೆ. ಈ ಒಂದು ಅಧಿವೇಶನದಲ್ಲಿ ಈ ಚರ್ಚೆ ಆಗುವುದಿಲ್ಲ. ಇನ್ನು ಬಜೆಟ್ ಅಧಿವೇಶನದಲ್ಲಿ ಅದನ್ನು ತಗೋತೀನಿ ಅಂತ ಹೇಳಿದ್ದಾರೆ. ನೋಡೋಣ ಯಾರ್ಯಾರು ಉತ್ತರ ಕೊಡ್ತಾರೆ ನೋಡೋಣ. ಎಲ್ಲ ಉತ್ತರಗಳಿಗೆ ಸದಾ ಸನ್ನದ್ಧರಾಗಿ ನಿಲ್ತೀವಿ ನಾವು. ಅಂಜೆಲ್ಲ, ಅಳಕೆಲ್ಲ, ಮುಖ ಸಪ್ಪು ಮಾಡಿಲ್ಲ. ದಿಲ್ಲಿದಿಂದ ಹಸನ್ಮುಖರಾಗಿ ಬರ್ತಾ ಇದ್ದೀವಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. 6 ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.